ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಮಹಾಕುಂಭಮೇಳದ ದುರಂತವನ್ನು ನೀವು ನೋಡಿದ್ದೀರಿ. ಅದರ ಸಲುವಾಗಿ ಈಗಾಗಲೇ ನಮ್ಮ ಕರ್ನಾಟಕದ ಅದರಲ್ಲೂ ಬೆಳಗಾವಿಯ 4 ಜನ ಮಹಾದೇವಿ ಭಾವನೂರು ಅಂತೇಳಿ, ಶೆಟ್ಟಿಗಲ್ಲಿಯ ಅರುಣ್ ಕೊಪ್ಪರ್ಡೆ ಅಂತೇಳಿ ಅವರ ಮೃತದೇಹಗಳ ಬೆಳಗಾವಿಗೆ ಬಂದಿದ್ರೆ, ಅದೇ ಕಾಲಕ್ಕೆ ವಡಗಾವಿಯ ಜ್ಯೋತಿ 10 ವಾಟ್ ಮತ್ತು ಅವರ ಪುತ್ರಿ ಮೇಘಾ 24 ವಯಸ್ಸವರೆಗೆ ಅವ್ರ ಶವಗಳು ದೆಹಲಿಯಿಂದ ಗೋವಾ ಏರ್ ಮೂಲಕ ಬರುವಂಥವ. 4 ಜನ ಇವತ್ತು ಅಗಲಿದ್ದಾರೆ ಆ ಒಂದು ಕಾಲು ತುಳಿತದಲ್ಲೇ. ಈ ಕುಂಭಮೇಳ, ಹಿಂದಿನ ಕುಂಭಮೇಳ, ಯಾವುದೋ ಮೇಳದಲ್ಲಿ ಇಂಥ ಘಟನೆಗಳು ಆಗ್ತಾ ಇರ್ತಾವೆ. ಇದರ ಬದಲಾಗಿ ಕಾಳಜಿ ವಹಿಸಬೇಕಾಗಿದ್ದು ಆ ಸರ್ಕಾರಗಳ ಕರ್ತವ್ಯ. ಯಾಕಂದರೆ ಜನರಲ್ನಲ್ಲಿ 45-50 ಕೋಟಿ ಜನರನ್ನು ಕೂಡಿಸೋ ಮುಂದೆ ಅಲ್ಲಿ ವ್ಯವಸ್ಥೆ ಯಾವ ರೀತಿಯಾಗಿರಬೇಕು. ಇವತ್ತು ನೋಡಿದಾಗ ಎಲ್ಲ ಹೇಳಿದ್ರು, ಸಾಕಷ್ಟು ನಮ್ಮ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ, ನಾವು ಎಲ್ಲ ಕಡೆ ಲೈಟ್ಸ್ ಮಾಡೀವಿ, ಎಲ್ಲ ಕಡೆ ಟೆಂಟ್ಗಳು ಮಾಡಿದ್ದೀವಿ, ಬಯಲದ ವಿಸ್ತಾರದ ನಾವು ದೊಡ್ಡ ರೋಡ್ಗಳು ಮಾಡಿದ್ದೀವಿ, 20 ಫೂಟದ ಹೈವೇ ರೋಡ್ಗಳು ಮಾಡ್ಕೊಂಡಿವಿ, ಎಲ್ಲ ಮಾತಾಡಿದ್ರು. ಆದರೆ ದುರಂತಗಳಾದ ಮೊನ್ನೆ ನೋಡಿದ್ರೆ ನೀವು ಅಲ್ಲೇ ಟೆಂಟ್ಗಳು ಸುಟ್ಟು ಏನೋ ಆಗಿ ಇರ್ಬೋದು ಏನೋ ಅಂತೇಳಿ ಈಗ ಸುದ್ದಿಗಳು ಬರುತ್ತೆ ಇರೋದು. ಏನಪ್ಪ ಅಂತಂದ್ರೆ ಈಗ ನಿಮ್ಗೆ ಗೊತ್ತದ, ಮೊನ್ನೆ ರಾತ್ರಿ ಆದಂಥದ್ದು ನಿನ್ನೆ ಸಾಯಂಕಾಲವರೆಗೂ ಹೇಳಲಿಲ್ಲ ನಮ್ಮ ಮಹಾಶಯರು ಯೋಗಿ ಆದಿತ್ಯನಾಥ್ ಅವರು. ಇಲ್ಲ ಏನೂ ಇಲ್ಲ ಹೇಳಿದ್ರು. ಕೊನೆಗೆ ಲಾಸ್ಟ್ ಟೈಮ್ದಲ್ಲಿ ಹೇಳ್ತಾರೆ, ಇಲ್ಲ ಅವ್ರು ಸ್ವಲ್ಪ ಏನೋ ಗದ್ದಲ ಆಗ್ಯದ ಅಂತೇಳಿ. ಒಂದು ಸರ್ಕಾರದ ಮುಖ್ಯಸ್ಥರಾಗೆ ಜನರ ಕಾಳಜಿ ವಹಿಸೋದು ಕರ್ತವ್ಯ ಮಾಡಿದಾರಿಲ್ಲ ಅಂತಲ್ಲ, ಅದು ಆ ಪ್ರಮಾಣದಲ್ಲಿ ಅಲ್ಲಿ ಜನ ಕೊಡ್ತಾರೆ. ಅದನ್ನು ಹೆಂಗಿರಬೇಕು. ಮತ್ತು VIP ಕಾರ್ಡ್ಗಳನ್ನು ಮಾಡೋ ಅವಶ್ಯಕತೆ ಇತ್ತ? ಯಾರಾದರೂ ಜನಸಾಮಾನ್ಯರು ತಮ್ಮ ಪುಣ್ಯ ಪಡ್ಕೋಬೇಕಾಗಿರ್ತದ ಅಥವಾ ದೇವ್ರನ್ನ ಒಲಿಸ್ಕೊಳ್ಬೇಕಾಗಿರ್ತದೆ. ಬರಲಿ ಹೋಗಲಿ, ಸಾಮಾನ್ಯವಾಗಿ ಜನದಟ್ಟಣೆ ಆಗದಂಗೆ ನೋಡ್ಕೋಬೇಕಾಗಿದ್ದ ಕರ್ತವ್ಯ. ಅನಗತ್ಯ ಹೈಪ್ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಒಂದು ಭಾವನೆಗಳನ್ನು ಕೆರಳಿಸಿ. ಮೂಲತಃ ಮನುಷ್ಯ ಭಾವನಾಜೀವಿ. ಹೀಗಾಗಿ ಅವ್ರ ಭಾವನೆಗಳನ್ನು ಕೆರಳಿಸಿ ಅಲ್ಲಿ ಮಾಡಿದರೆ ಪುಣ್ಯ ಸಿಗ್ತದಪ್ಪ, ಸುರಕ್ಷೆ ಸಿಗ್ಬೋದಿಲ್ಲ ಅಂತಲ್ಲ, ಯಾರಿಗೂ ಗೊತ್ತು ಸತ್ತ ಮೇಲೆ ಏನದು ಅಂತೇಳಿ. ಇಲ್ಲಿವರೆ ನಮ್ಗೆ ಯಾರೂ ಲೆಟ್ರು ಬರೋದಿಲ್ಲ, ಮೇಲೆ ಹೋದಾಗ ಫೋನು ಹಚ್ಚಿಲ್ಲ. ನಮ್ದು ಹಿಂಗದ ಬದುಕ, ನಾವು ಈ ರೀತಿ ಇದ್ದೀವಿ. ನಮ್ಮ ನಂಬಿಕೆಗಳು, ಎಲ್ಲ ಧರ್ಮದ ನಂಬಿಕೆಗಳಿದ್ದಾವೆ, ಎಲ್ಲ ಧರ್ಮದ ಸ್ವರ್ಗ ನರಕಗಳಿದ್ದಾವೆ. ನಮ್ಮಲ್ಲೂ ಇದ್ದಾವೆ. ನಮ್ಮಲ್ಲಿ ಪುನರ್ಜನ್ಮದ, ಅವ್ರಲ್ಲಿ ಪುನರ್ಜನ್ಮದವ, ಎಲ್ಲರ ಕಡೆ ಅವ್ರ ನಂಬಿಕೆಗಳು. ಅವು ಸತ್ಯ ಅಂತಲ್ಲ, ನಂಬುತ್ತೀವಿ ಅಷ್ಟು ನಂಬಿಕೆಗಳನ್ನು. ಆ ದಿಶೆಯಲ್ಲೇ ಅತಿ ಹೈಪ್ ಕ್ರಿಯೇಟ್ ಮಾಡಿ ಮಂದಿನ ಕೂಡಿಸೆ ನಾವೆಲ್ಲರೂ ದೈವಿ ಭಕ್ತರಪ್ಪ, ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಇದನ್ನು ಮಾಡಿದರೆ ಎಲ್ಲ ಪರಿಹಾರ ಆಗ್ತದೆ ಅನ್ನೋಂಗೆ ನಾವು ಕ್ರಿಯೇಟ್ ಮಾಡಿದರೆ ಜನ ಕೂಡ್ತಾರೆ. ಪಾಪ ನಮ್ಮಲ್ಲಿ ಎಜುಕೇಷನ್ ಪ್ರಮಾಣ ಕಡಿಮೆ ಅದ, ವೈಜ್ಞಾನಿಕ ಪ್ರಮಾಣ ಭಾಳ ಕಡಿಮೆ ಅದ. ಎಲ್ಲರೂ ವಿಶೇಷವಾಗಿ ಒಂದು ರೀತಿಯಿಂದ ಇಡೀ ಈ ದೈವತ್ವವನ್ನು, ಇಡೀ ಈ ಒಂದು ಕಲ್ಪನಾಲೋಕದ ವ್ಯವಸ್ಥೆಯನ್ನು ನಂಬಿದಂಥವ್ರು ನಾವು. ಇಂಥ ಸಂದರ್ಭದಲ್ಲಿ ಹೇಗೆ ಇರಬೇಕು ಅಂತೇಳಿ ಈಗೆಲ್ಲ ಇದು ಸಹಿತ ಲೇಟಾಗಿ ಹೇಳಿದರು. ಲೇಟಾಗಿ ಹೇಳಿ ಬಿಟ್ರೆ ಏನೋ ಆಗ್ಯದ, ರಾತ್ರಿ 1 ಗಂಟೆಗೆ ಆಗಿರೋದು. ಪಾಪ ಜನ ಓಡಿದ್ದಾರೆ. ಈಗ ರಿಪೋರ್ಟ್ಸ್ ಬರ್ತಾ ಇದ್ದಾವಲ್ಲ, ಇದ್ದಂಥವರು ಸ್ವತಃ ಅನುಭವಿಸಿದವರು. ಎಲ್ಲಿ ಓಡಲಿಗೂ ಅಲ್ಲಿ ಜಾಗ ಇಲ್ಲ, ಸ್ಥಾನ ಇಲ್ಲ. ಪಾಪ ಆ ಓಡಿ ಬರೋ ಜನ ಪಾಪ ಮಲಗೋಣ ಜನರ ಮೇಲೆ ಓಡಿಡಿದಾರೆ ಅಂಥೇಳಿ ಎಷ್ಟೋ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಭಾಳಷ್ಟು ಇನ್ನೊಂದು ಅಂದಾಜು ಬಗ್ಗೆ 100ಕ್ಕೂ ಹೆಚ್ಚು ಜನ ಅಲ್ಲಿ ಹೋಗಿರ್ಬೋದು, ಜೀವ ಕಳ್ಕೊಂಡಿರ್ಬೋದು ಅನ್ನೋಂಥ ವಾರ್ತೆಗಳಿದ್ದಾವೆ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಸಹಜವಾಗಿ ನಮ್ಮ ಸ್ವಾಮಿ ಅವಿಮುಕ್ತೇಶ್ವರಾನಂದ ಶಂಕರಾಚಾರ್ಯರು ಇವರು ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ರನ್ನು ಕೇಳ್ತಾ ಇದ್ದಾರೆ, ಅಲ್ರಿ ಇಷ್ಟೆಲ್ಲ ನಡೆದದ, ನೀವು ಯಾವಾಗ ಹೇಳ್ತೀರಿ ಏನು ಅಂತು? ಮತ್ತು ನಮ್ಮ ಮೀಡಿಯಾನೂ ಸಹಿತ ಅದನ್ನು ಹೇಳ್ತಾನೂ ಇಲ್ಲ ಸತ್ಯವನ್ನು ಏನದ ಅಂತ ಹೇಳ್ತಿರಲ್ಲೇ ಏನು ನಡೀತಾ ಇದೆ ಅಂತೇಳಿ. ಇವತ್ತು ಮೀಡಿಯಾ ಮಾರ್ಕೊಂಡದ, ನೀವು ಮನಸ್ಸಿಗೆ ಬಂದಂಗೆ ಹೇಳ್ತೀರಿ. ಮತ್ತು ಅದಕ್ಕೆ ದೊಡ್ಡ ದುರಂತ ಅಂದ್ರೆ ಇಂಥದ್ದು ಆಗಬಾರ್ದಾಗಿತ್ತು ಅನ್ನೋ ನೋವು ನಿಮ್ಮಲ್ಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಆಗಿತ್ತು ಅಂತ ರಾಜಕೀಯವಾಗಿ ಮಾತಾಡ್ತೀರಿ. ಅಂದರೆ ಆವತ್ತಾಗಿತ್ತು, ಜನ ಅವತ್ತು ಶಿಕ್ಷೆ ಕೊಟ್ಟಿದ್ದಾರೆ, ಇವತ್ತು ನಿಮಗೆ ಶಿಕ್ಷೆ ಕೊಡ್ತಾರೆ ಜನ. ಈ ಥರ ಅರ್ಥ ಅಲ್ಲ ಏನ್ರಿ? ಎಲ್ಲದಕ್ಕೂ ಒಂದು ಕಾರಣವನ್ನು, ಹಿಂದಿನ ಕಾರಣವನ್ನು ತೋರಿಸೋದು ಎಷ್ಟು ಮಟ್ಟಿಗೆ ಒಳ್ಳೆಯದು, ಸರಿ ಅಂಥೇಳಿ ಶಂಕರಾಚಾರ್ಯ ಸ್ವಾಮೀಜಿ ಅವರು ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಲ್ಲೇ ಶುರುವಾಗಿದೆ ಇವತ್ತು ತಿಕ್ಕಾಟ, ಈ ರಾಜಕೀಯ ತಿಕ್ಕಾಟ. ಯಾಕಂದ್ರೆ ಇನ್ನೊಬ್ಬರಿಗೆ ಹೇಳೋದು ಭಾಳ ಸುಲಭದ ಕೆಲಸ, ಅದು ಸ್ವತಃ ನಾವು ಕರ್ತವ್ಯ ಕೇಳಿದಾಗ ಎಷ್ಟು ತೊಂದರೆ ಇದೆ ಅನ್ನೋದು ಮನವರಿಕೆ ಆಗುವಂಥದ್ದು. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾವೆಲ್ಲ ಇವತ್ತೆಲ್ಲ ಆಗ್ಯದ ಅಧಿಕಾರಶಾಹಿ ಜನರ ಬಗ್ಗೆ ನಾವು ವಿಶ್ವಾಸ ಬಿಟ್ಟಿವಿ. ಅಂಧವಿಶ್ವಾಸ ಅಂತ ಏನೂ ಅಲ್ರಿ. ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಇದನ್ನು ಯಾಕೆ ಆಯಿತು ಅನ್ನೋದಕ್ಕಾಗಿ. VVIPಗಳ
ಅವ್ರಿಗೊಂದು ಸಪ್ರೇಟಾಗಿ ರೋಡ್ ಮಾಡಿದ್ದು ಮತ್ತಿನ ಕಾರಣಕ್ಕಾಗಿ ಏಕಾಗಿ ಜನ ಹೆಚ್ಚಾಗಿದ್ದಕ್ಕಾಗಿ ಅವತ್ತು 10 ಕೋಟಿವರೆಗೂ ಜನ ಆಗಿದ್ದಕ್ಕಾಗಿ ಈ ಒಂದು ದೊಡ್ಡ ದುರಂತ ಆಯಿತು ಅಂತೇಳಿ. ಅದ್ರ ಜೊತೆಗೆ ಇನ್ನೂ ಏನಪ್ಪ ಅಂದ್ರೆ ಆ ಒಂದು ಘಟನೆ ನಡೆದಾಗ ಅನೇಕ ಜನ ಸಿಕ್ಕತ್ತು ಹೊಡಗಿಬಿಟ್ಟಿದ್ದಾರೆ. ಏನು ಅವತ್ತು ಆ ಘಟನೆ ಬಗ್ಗೆ ಹೇಳ್ತಾ ಇರೋದು ನೋಡಿದಾಗ ಕೇಳಿದ್ ನೋಡಿದಾಗ ಕೆಳಗೆ ಬಿದ್ದಂಥವ್ರ ಮೇಲೆ ನಿರಂತರ 10 ಗಂಟೆ ಓಡಾಟ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಭೀಕರವಾಗಿ ಘಟನೆ ಆಗ್ಯದಪ್ಪ ಅದು ಅಂತೇಳಿ. ಅಂದ್ರೆ ಇವತ್ತು ಈ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು BJP ಅಥವಾ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಇದಕ್ಕೆ ಇಲ್ಲಪ್ಪ ಇದು ಆಗಿದ್ದು ದುರಂತ ಅಂತ ಅವ್ರ ಬಾಯಿಲೆ ಬರ್ತಾ ಇಲ್ಲ ಹಿಂದಿನ ಸರ್ಕಾರದಲ್ಲೂ ಆಗಿದ್ದು ಈಗೂ ಆಗಿದ್ದವ 2013ರಲ್ಲಿ ಆಗಿತ್ತು ಮತ್ತೇನೋ ಕಾರಣಗಳು ಹೇಳ್ತಾ ಹೋಗ್ತಾರೆ. ಹೌದು ನಡ್ತಾವಿಲ್ಲ ಅಂತಲ್ಲ, ನಡೀತಾ ಇರ್ತಾವೆ. ಇವು ಆಗದಾಗ ನೀವೇನು ಮಾಡ್ತಾ ಇದ್ದೀರಿ ಅಂದ್ರೆ ಈಗೇನೋ ಒಂದು ಸರ್ಪಗವಲು ಹಾಕಿದ್ದೀವಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹೆಂಗಾಗಿದ್ದಪ್ಪ ನಮ್ಮ ಸ್ಥಿತಿ ಅಂತಂದ್ರೆ ಏನು ದರೋಡೆ ಆಗೋದೆಲ್ಲ ಆಗಿ ಹೋದ್ಮೇಲೆ ಹಿತ್ತಲ ಬಾಗಿಲು ಹಿಕ್ಕೊಂಡಂಗೆ ಆಗಿಬಿಟ್ಟದು. ಹಿತ್ತಲ ಬಾಗಿಲವನ್ನ ಅಥವಾ ಹಿತ್ತಲ ದಿಡ್ಡಿ ಅಂತ ನಮ್ಮ ಸಣ್ಣ ಬಾಗಿಲ ಮುಚ್ಕೊಂಡಂಗೆ ಆಗಿದ್ದು. ಮತ್ತು ಯಾವಾಗ ಬೇಕಾದ್ರೆ ಇಂಥದ್ದು ಆಗ್ಬೋದು ಅನ್ನುವಂಗೆ ವಾತಾವರಣ ಅದಂತ. ಅಂದ್ರೆ ನಮ್ಮ ಜನರ ಭಾವನೆಗಳನ್ನ ಕೆರಳಿಸ್ಕೊಂಡು ನಮ್ಮ ರಾಜಕೀಯ ಸಹಿತ ಆ ಧರ್ಮದ ಜೊತೆ ಬೆಳೆಸಿದಾಗ ಇಂಥೆಲ್ಲ ಹೋಗಡುಗಳಾಗ್ತಾ ಇರ್ತಾವೆ. ಇದನ್ನು ತಡೆಯೋದಕ್ಕಾಗಿ ನಾವು ವೈಜ್ಞಾನಿಕವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನ. ಜನರ ಭಾವನೆಯಂತೆ ನಾವು ಅದನ್ನು ಅವ್ರಿಗೆ ಬಿಟ್ಟಂಥ ವಿಷಯ, ಅದು ನಂಬಿಕೆಯನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಅವ್ರು ನಂಬಲಿ ಮಾಡಲಿ, ಅದನ್ನು ಸುವ್ಯವಸ್ಥೆ ಮಾಡಬೇಕಲ್ಲ ಅದಾಗದಂಗೆ. ಯಾಕಂದರೆ ದೊಡ್ಡ ವಿಸ್ತಾರವಾದ ಜಾಗದಲ್ಲೇ 3 ನದಿಗಳು ಕೂಡುವಂಥ ತ್ರಿವೇಣಿ ಸಂಗಮದಲ್ಲೇ ಅಂಥಲ್ಲಿಂಥ ದುರಂತ ಆಗಬಾರ್ದಾಗಿತ್ತು ಅಂತ ಭಾಳಷ್ಟು ಜನರ ಅಭಿಪ್ರಾಯ ಹೋಗ್ಬಿಟ್ಟದ. ಜೊತೆಗೆ ಎಲ್ಲರೂ ನೋವಾಗ್ಯದ. ಮತ್ತು ಈ ಒಂದು ತಮ್ಮ ಜೀವಗಳನ್ನು ಕಳ್ಕೊಂಡಂತಹ ಮನೆಗಳಲ್ಲಂತೂ ಪಾಪ ಆಕ್ರಾಂತನ ಯಾರೂ ಕೇಳುವ ಸ್ಥಿತಿಯಲ್ಲಿಲ್ಲ. ಆ ರೀತಿ ಭೀಕರತೆಯಲ್ಲಿ ಅದಂತೆ ಕಂಡು ಬರ್ತಾಯಿದೆ. ಒಟ್ಟಾರೆಯಾಗಿ ಈಗ ಸರ್ಪಗವಲನ್ನು ಹಾಕಿದ್ದಾರೆ, ಎಲ್ಲ ಮುಗಿದು ಹೋದ್ಮೇಲೆ ಅನ್ನುವಂಥದ್ದು. ಜೊತೆಗೆ ಅನೇಕರು ಮತ್ತು ಭಯನೂ ಮೂಡಿದ ಜನರಲ್ಲಿ ಹೋಗಬಾರ್ದು ಮುಂದಿನ ದಿನಗಳಲ್ಲಿ ಅಂತೇಳಿ. ಯಾಕಪ್ಪ ಅಂತಂದರೆ ಈ ದುರಂತ ನೋಡಿದಾಗ ಭಾಳಷ್ಟು ಜನರಿಗೆ ಯಪ್ಪ ಅಷ್ಟು ಜನ ಕೂಡಿರ್ತಾರೆ, ನಾವು ಏನಾದರೂ ಹೆಚ್ಚುಗಳು ಮಾಡಿದ್ರೆ ಏನಗೈತಿ ಅಂತೇಳಿ. ಮತ್ತು ಈಗಂತೂ ಏನೇನೋ ಮಾಡಿಕೊಂಡು ಒಂದು ರೀತಿಯಿಂದ ಈಗ ಒಂದು ಕಡೆ ಹೋಗುವಂಥದ್ದು ಇನ್ನೊಂದು ಕಡೆ ಬರುವಂಥ ವ್ಯವಸ್ಥೆ ಮಾಡಿದ್ದಾರೆ, ಏಕಮುಖವಾಗಿ ಹೋಗುವಂಥದ್ದು. ಜೊತೆಗೆ ಪ್ರಯಾಗ್ರಾಜ್ದಾಗ ನೀವೇನು ಓದಿರ್ತೀರಿ ವಾಹನಗಳನ್ನ ಅಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬರುತ್ತಿರುವಂಥ ಭಕ್ತರನ್ನ ಒಳಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಮಾಡಿದಾರೆ. ಇದನ್ನು ಅವತ್ತು ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅನ್ನುವಂಥದ್ದು. ಭಕ್ತರು ರಾತ್ರಿ ಬಂದು ವಾರಣಾಸಿ ರೈಲಿಂದ ಮಲಗು ದೊಡ್ಡ ಟೆಂಟ್ಗಳು ಮಾಡಿದ್ದಾರೆ. ಎಲ್ಲೋ ಮಲಗಿಂದಲೂ ಬಾಪ ನೋಡ್ರಿ ರಾತ್ರಿ ಬೆಳತನಕ್ಕೆ ಬರುವಂಥದ್ದು ಹೊರಳಿ ಮತ್ತು ಮರಳಿ ಹೋಗೋದು ಜಾಗ ಇಲ್ಲದಕ್ಕಾಗಿ ಅಲ್ಲಿ ಮಲ್ಕೊಂಡವರು ಅಲ್ಲಿ ಶವಾಗಿ ಹೋಗಿಬಿಟ್ಟಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗೇನೋ ಒಂದಿಷ್ಟು ಕ್ರಮ ಕೈಗೊಂಡಿದ್ದಾರೆ ಅಲ್ಲಿಯ ನಮ್ಮ ಉತ್ತರ ಪ್ರದೇಶ ಸರ್ಕಾರ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅಟ್ಲೀಸ್ಟ್ ಈಗ ಮುಗಿದ ಮೇಲೆ ಅದರಿಂದ ಮಾಡ್ತಾ ಇದ್ದಾರಲ್ಲ ಒಂದು ಸಮಾಧಾನ. ಆದರೆ ನಮ್ಮ ಶಂಕರಾಚಾರ್ಯ ಸ್ವಾಮಿ ಮುಕ್ತೇಶ್ವರಾನಂದ ಸ್ವಾಮೀಜಿಯವರು ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಉತ್ತರ ಹೊಡಬೇಕಾಗಿದೆ. ಇದು ತಪ್ಪಿಗೆ ಯೋಗಿಯವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅನ್ವರ್ಸ್ ಮಾಡಿ ಮಾತಾಡಿದ್ದಾರೆ. ಮತ್ತು ಮೀಡಿಯಾನು ಇದ್ದು ಸತ್ಯ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸತ್ಯ ಅನ್ನೋದು ಗೊತ್ತಾಗಬೇಕು ಜಗತ್ತಿಗೆ ಅಂತೇಳಿ, ಅದು ಉಳಿದು ಅಂತೇಳಿ ಎಲ್ಲ ನೆಲೆಯಲ್ಲೇ ಈಗ ಆದಂಥ ಈ ದುರ್ಘಟನೆಗೆ ಕಾರಣರು ಯಾರು ಅಂದ್ರೆ ಇಲ್ಲಿ ಆಡಳಿತ ಅನ್ನೋದು ಸ್ಪಷ್ಟವಾಗಿ ನಮ್ಮ ಶಂಕರಾಚಾರ್ಯರದು, ಸಾಕಷ್ಟು ಜನ ಪ್ರಜ್ಞಾವಂತರದು, ಆಡಳಿತಗಾರರು. ಅದಕ್ಕೆ ಯೋಗಿಯವರು ಏನು ಉತ್ತರ ಕೊಡ್ತಾರೆ. ಈಗೇನೋ ಅಮೃತ ಸ್ನಾನಕ್ಕಾಗಿ ಸರ್ಪಗವಲು ಹಾಕಿದ್ದಾರೆ. ನೋಡ್ಬೇಕು ಮುಂದಿನಲ್ಲಿ ಏನಾಗ್ತದೆ ಅಂತೇಳಿ. ಆದರೆ ಈ ಘಟನೆ ಮಾತ್ರ ಒಂದು ಬ್ಲ್ಯಾಕ್ ಸ್ಪಾಟ್ ಆಗಿ ಇತಿಹಾಸದಲ್ಲಿ ಉಳಿತು ಅನ್ನೋದು ಮಾತ್ರ ಅಷ್ಟ ಸತ್ಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಾರರಿಗೆ ವಂದನೆಗಳು.